ವೆಲ್ಕಮ್ ಟು ಬ್ರೈನ್ ಗುರು. ಮೊದಲನೆಯ ಪ್ರಶ್ನೆ, ಯಾವ ಅಂಗವು ರಕ್ತವನ್ನು ಉತ್ಪಾದಿಸುತ್ತದೆ? ಎ ಹೃದಯ, ಬಿ ಲಿವರ್, ಸಿ ಮೂತ್ರಪಿಂಡ, ಡಿ ಮೂಳೆ ಮಜ್ಜೆ ಅಂದರೆ ಬೋನ್ ಮ್ಯಾರೋ. ಲಾವಣಿ ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ? ಎ ಕರ್ನಾಟಕ, ಬಿ ಮಹಾರಾಷ್ಟ್ರ, ಸಿ ನಾಗಾಲ್ಯಾಂಡ್, ಡಿ ಹಿಮಾಚಲ ಪ್ರದೇಶ. ಗಾಂಧೀಜಿ ಅವರಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿದವರು ಯಾರು? ಎ ನೆಹರು, ಬಿ ಅಂಬೇಡ್ಕರ್, ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಡಿ ರವೀಂದ್ರನಾಥ್ ಟ್ಯಾಗೂರ್. ಅರ್ಥಶಾಸ್ತ್ರವನ್ನು ಬರೆದವರು ಯಾರು? ಎ ಆರ್ಯಭಟ, ಬಿ ಚಾಣಕ್ಯ, ಸಿ ಸರ್ವಜ್ಞ, ಡಿ ಕಾಳಿದಾಸ. ಅತಿ ಹೆಚ್ಚು ಬೆಳ್ಳಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಎ ರಾಜಸ್ಥಾನ, ಬಿ ತ್ರಿಪುರ, ಸಿ ಬಿಹಾರ, ಡಿ ಉತ್ತರಾಖಂಡ. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಪರಿಚಯಿಸಿದವರು ಯಾರು? ಎ ಲಾರ್ಡ್ ಕರ್ಜನ್, ಬಿ ಲಾರ್ಡ್ ಮೆಕಾಲೆ, ಸಿ ಲಾರ್ಡ್ ಡಾಲ್ಹೌಸಿ, ಡಿ ಲಾರ್ಡ್ ವಿಲಿಯಂ ಬೆಂಟಿಕ್. ಹರಪ್ಪ ಯಾವ ನದಿಯ ದಡದಲ್ಲಿದೆ? ಎ ಗಂಗಾ, ಬಿ ಸಿಂಧು, ಸಿ ರವಿ, ಡಿ ಯಮುನಾ. ಜಪಾನ್ನ ರಾಜಧಾನಿ ಯಾವುದು? ಎ ಟೋಕಿಯೋ, ಬಿ ಹಾಂಗ್ಕಾಂಗ್, ಸಿ ಅಲಹಾಬಾದ್, ಡಿ ಟೊರೊಂಟೊ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು? ಎ 100 ದಿನಗಳು, ಬಿ 120 ದಿವಸಗಳು, ಸಿ 300 ದಿನಗಳು, ಡಿ 60 ದಿನಗಳು. ಅಗ್ನಿಶಾಮಕಗಳಲ್ಲಿ ಯಾವ ಅನಿಲವನ್ನು ಬಳಸಲಾಗುತ್ತದೆ? ಎ ಆಮ್ಲಜನಕ, ಬಿ ಹೈಡ್ರೋಜನ್, ಸಿ ಸಾರಜನಕ ಎಂದರೆ ನೈಟ್ರೋಜನ್, ಡಿ ಕಾರ್ಬನ್ ಡೈಆಕ್ಸೈಡ್. ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಹೆಸರೇನು? ಎ ನಾಸಾ, ಬಿ ಇಸ್ರೋ, ಸಿ ಜಾಕ್ಸಾ, ಡಿ ಸಿಎನ್ಎಸ್ಎ. ತಮಿಳುನಾಡಿನ ಶಾಸ್ತ್ರೀಯ ನೃತ್ಯ ಯಾವುದು? ಎ ಕಥಕ್ಕಳಿ, ಬಿ ಭರತನಾಟ್ಯ, ಸಿ ಯಕ್ಷಗಾನ, ಡಿ ಕೂಚಿಪುಡಿ. ಕುಡಿಯುವ ನೀರಿನ ಶುದ್ಧೀಕರಣದಲ್ಲಿ ಯಾವ ಅನಿಲವನ್ನು ಬಳಸಲಾಗುತ್ತದೆ? ಎ ಕ್ಲೋರಿನ್, ಬಿ ಆಮ್ಲಜನಕ, ಸಿ ಸಾರಜನಕ, ಡಿ ಹೀಲಿಯಂ. ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರ್ತೋಗ್ಬೇಡಿ.